ನಾವು ನೀರು ಇಡಲಿಕ್ಕೆ. ಇವತ್ತು ನೀರಾವರಿ ಯೋಜನೆಗಳು ನನ್ನಲ್ಲೇ ಒಂದು ಬಸವೇಶ್ವರ ಯಾತ್ ನೀರಾವರಿ 17ರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಈಗ ಮೊನ್ನೆ ಒಂದು 4 ತಿಂಗಳ ಹಿಂದೆ ನೀರನ್ನು ಒಂದು 50% ನೀರನ್ನು ಒಗ್ಗಿಸಿದ್ದೇವೆ. ಇನ್ನೂ 50% ಕೆಲಸ ಆಗಿದೆ. ನಿನ್ನೆನೇ ಮುಖ್ಯಮಂತ್ರಿಗಳು ಸಭೆ ಕರೆದು ಅದಕ್ಕೊಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ನಾವು ಇಷ್ಟೊಂದು ಕಷ್ಟಪಡಬೇಕು, ಉತ್ತರ ಕರ್ನಾಟಕದವ್ರು ಬರಬೇಕು, ಇಲ್ಲಿ ಕೈ ಮುಗಿದ ಎಲ್ಲರ ಹತ್ರ ನಿಲ್ಲಬೇಕು, ಭಿಕ್ಷುಕರ ಥರ ನಾವು ಭಿಕ್ಷೆ ಬೇಡಬೇಕು. ಅವಾಗ ನಮಗೇನೋ 100 ಸಲ ಬಂದು ಭಿಕ್ಷೆ ಬೇಡಿದಾಗ ಒಂದೇನೋ ಒಂದು 10 ಪೈಸೆನೋ 20 ಪೈಸೆನೋ ಹಾಕ್ತಾರೆ ನಮ್ಮ ಹುಡುಗ ಸರ್. ಈ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ MLAಗಳದಾಗಿದೆ. ಯಾಕೆಂದರೆ ನಾವು ಬೆಂಗಳೂರಿಗೆ ಬಂದರೆ, ನಾನು ಒಮ್ಮೆ ಮೊನ್ನೆ ಹಿಂದೆ ಒಂದು 3-4 ತಿಂಗಳಿಂದ ಸ್ವಲ್ಪ ಮಾತಾಡಿದ್ದೆ ಸರ್. ಅವಾಗ TV ಮಾಧ್ಯಮದವರು ಇವರು ಶಾಸಕ ಪಕ್ಷದ ತಮ್ಮ ಸ್ವಂತ ಪಕ್ಷದ ಆಡಳಿತ ಪಕ್ಷದ ಶಾಸಕರಾಗಿ ಸರ್ಕಾರದ ವಿರುದ್ಧನೇ ಮಾತಾಡ್ತಾರೋ ಅಂತ ಕೆಲವು ವಿಷಯಗಳು ಬಂದು ಸರ್. ನಾನೇನು ಸರ್ಕಾರದ ವಿರುದ್ಧ ಆಗಿ ಏನೇನು ಮಾತಾಡಲಿಲ್ಲ. ಅಧಿಕಾರ ಚುಕ್ಕಾಣಿ ಸರಿಯಾಗಿ ಆಗಬೇಕು, ಅಧಿಕಾರಿಗಳು ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಅಧಿಕಾರಿಗಳು ಒಂದು ಕೆಲಸ ಅಧ್ಯಕ್ಷರೇ, ಟೆಂಡರ್ ಆಗಿ ಅದು ಕೆಲಸ ಮುಗಿಲಿಕ್ಕೆ ಎಷ್ಟು ದಿವಸ ಬೇಕು, ಉಳಿದ MLAಗಳು ನನಗೆ ಗೊತ್ತಿಲ್ಲ ಎಷ್ಟು ದಿವಸನಾಗ ಮುಗಿಸ್ತಾರೋ.